2025 ಒಂದು ಭೀಕರ ಆಕ್ಸಿಡೆಂಟ್ ಆಯಿತು ನನಗೆ. ಅದು ಹೆಂಗೆ ಅಂದರೆ ನನ್ನ ಮೇಲೆ ಕರೆಂಟ್ ಪೋಲ್ ಬಿದ್ದೋಗಿತ್ತು. ಇನ್ನೇನು ಸ್ಪಾಟಲ್ಲಿ ಹೋಗ್ಬೇಕಾಗಿದ್ದು, ಜಸ್ಟಲ್ಲಿ ಬದುಕ್ಬಿಟ್ಟೆ. ಊರಿಗೆ ಹೋದ್ವಿ ಫುಲ್ ಒಂಥರ, ಯಾಕಂದ್ರೆ ಎಲ್ಲ ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಆವಾಗ ಎಲ್ಲ ಫ್ಯಾಮಿಲಿ ದೂರ ಆದ್ರು. ಇಲ್ಲಿವರೆಗೂ ಒಂದು ವಿಷಯ ಮುಚ್ಚಿಕೊಂಡಿದ್ದೀನಿ ನಮ್ಮ ಅಮ್ಮನ ಹತ್ರ. ಏನು ಅಂದರೆ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ ರೀಸನ್ ಏನು ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಮ್ಮ ನೋಡಿ ಇದ್ದಾರೆ. ಅಮ್ಮ ಆಯಮ್ಮ ನಮಸ್ಕಾರ ಎಲ್ರಿಗೂ. ಏನು ಐಬ್ರೋ ಮಾಡಿಸ್ಕೊಂಡು ಶೋಕಿಗಳು ಗೈಸ್. ಏನು ಶೋಕಿ? ಐಬ್ರೋ, ಲಿಪ್ಸ್ಟಿಕ್ಕು, ಐತಲ್ಲ, ಕೂದಲು ಬೇರೆ ಕರ್ಲ್ ಮಾಡಿಸ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ. ಯಾಕೆ ನಾಚ್ಕೋತಿದ್ಯಾ ಗೈಸ್? ಈ ವ್ಲಾಗ್ ವಿಷಯ ಏನು ಅಂದರೆ, ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ, ಏನಾದರೂ ಕ್ವಶನ್ಸ್ ಕೇಳಿ ಅದಕ್ಕೆ ಆನ್ಸರ್ ಮಾಡ್ತೀವಿ ಅಂತ. ತುಂಬ ಕ್ವಶನ್ಸ್ ಬಂದಿದೆ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ದ ರೆಸ್ಪಾನ್ಸ್. ಅಷ್ಟೊಂದು ಟೈಮ್ ತೊಗೊಂಡು ನಮಗೋಸ್ಕರ ಟೈಮ್ ತೊಗೊಂಡು ಕ್ವಶನ್ಸ್ ಕೇಳಿದ್ದೀರಾ. ಬೇಜಾನ್ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಅದರಲ್ಲಿ ನಾನು ಒಂದು ಸ್ವಲ್ಪ ಕ್ವಶನ್ಸ್ನ ಬರ್ಕೊಂಡಿದ್ದೀನಿ. ಒಂದೊಂದಾಗೆ ಕೇಳ್ಕೊಂಡು ಹೋಗ್ತೀನಿ. ಇವಾಗ ವಿಸಿಲ್ ಹೊಡಿಸ್ತಾರೆ ನೋಡಿ. ಏನು ಮಾಡ್ತಿದ್ಯಾ? ಮಾಮೂಲಿ ಗುರುವಾರ ಬೇಳೆ ಸಾಂಬಾರ್. ಛೀ ಅಂತೀರಾ? ಆಫ್ ಆಯ್ತಾ ಅದು ವಿಸಿಲು? ಇನ್ನೊಂದಿದೆ. ಓಕೆ, ಬನ್ನಿ ಗೈಸ್, ಫಸ್ಟ್ ಕ್ವಶನ್ ಕೇಳೋಣ. ಯುವರ್ ಒನ್ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ ಆಫ್ 2025 ಅಂದರೆ ನಿನ್ನ 25ನೇ ವರ್ಷದಲ್ಲಿ ಏನಂತ ಕೇಳಿ. 25ನೇ ವರ್ಷದಲ್ಲಿ ಅಂತೆ. 25 ಒಂದು ಕೆಟ್ಟದು ಮತ್ತು ಒಂದು ಒಳ್ಳೆಯದು ಮೂಮೆಂಟ್ ಆಫ್ 2025 ಏನು ನಿನಗೆ? 2025 ಅಲ್ಲ, ಹೋದ ವರ್ಷ ಒಂದು ಕೆಟ್ಟದು ಒಂದು ಒಳ್ಳೇದು ಏನು? ಒಳ್ಳೇದು ಇನ್ಸ್ಟಾಗ್ರಾಮ್ ಅಲ್ಲಿ 50K ಆಗಿದ್ದು. ಇನ್ಸ್ಟಾಗ್ರಾಮ್ ಇದರಲ್ಲಿ ಯೂಟ್ಯೂಬ್ ಅಲ್ಲಿ 50K ಆಗಿದ್ದು. ನಮ್ಮ 3 ಮಕ್ಕಳನ್ನೆಲ್ಲ ಸೇರಿಸಿ ಕೇಕ್ ಕಟ್ ಮಾಡಿದ್ರೆ ಅದು ಒಳ್ಳೆ ಮೂಮೆಂಟ್. ಅದೊಂದು. ಕೆಟ್ಟದೇನು ಅಂದ್ರೆ ಏನಾಯ್ತು ಕೆಟ್ಟದು? ನನ್ನ ಕೇಳಿದ್ರೆ ನಿನ್ಗೇನಾದ್ರೂ ವರ್ಸ್ಟ್ ಮೂಮೆಂಟ್ ಹೇಳ್ಬೇಕು ನೀನು. ಏನು ನಾನು ಕೆಟ್ಟದೆಲ್ಲ ಬೇಗ ಮರ್ತು ಬಿಟ್ಟಿರ್ತೀನಿ, ಅದೊಂದೇ. ಮೈ ಗಾಡು ಮಾಗು ಚುರುಲ. ಕೆಟ್ಟದೇನಾದ್ರೂ ವರ್ಸ್ಟ್ ಮೂಮೆಂಟ್? ಸಂಬಂಧಿಕರೆಲ್ಲ ದೂರ ಆಗಿದ್ದು. ಟಾನ್ 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 ಟಾನ್. ಅದು ನಿನ್ಗೆ ವರ್ಸ್ಟ್ ಮೂಮೆಂಟಾ? ಅದು ಗುಡ್ ಮೂಮೆಂಟ್ ಆಕ್ಚುಲಿ. ನೋ ವರ್ಸ್ಟ್ ಮೂಮೆಂಟ್. ಹಂಗೆ ಇರ್ಬೇಕಿತ್ತು ಅಂತ ನಾನು ಹೇಳ್ತಿರೋದು. ಎಲ್ಲ ದೂರ ಆಗ್ಬಿಟ್ರಲ್ಲ, ಇರ್ಬೇಕಿತ್ತು ಅಂತ ನಾನು ಹೇಳ್ತಿರೋದು. ಇರ್ಬೇಕಿತ್ತ? ಒಂದಾಗಿದ್ದರೆ ಎಲ್ಲ. ಈ ನಾಟಕಕ್ಕೇನ್ ಕಮ್ಮಿ ಇಲ್ಲ. ನಂಗೆ ಏನ್ ಗೊತ್ತಾ, ನಂಗೆ ಮನೆ ಫುಲ್ ಜನ ಇರ್ಬೇಕು, ಜಾಲಿಯಾಗಿರ್ಬೇಕು. ನಾವೆಲ್ಲ ಒಂದು ವಾರ ಅಷ್ಟೇ ಹಂಗಿರ್ಬೇಕು ಅಂತ. ಆಮೇಲೆ ಜಗಳ ಸ್ಟಾರ್ಟ್ ಆಗುತ್ತೆ. ಹೆಣ್ಮಕ್ಳು ಜಾಸ್ತಿ ಮನೇಲಿ ಇದ್ದಷ್ಟು ಜಗಳ ಸ್ಟಾರ್ಟ್ ಆಗುತ್ತೆ. ಈಗ ನಂದು ಗುಡ್ ಆ್ಯಂಡ್ ಬೆಸ್ಟ್ ಮೂಮೆಂಟ್ ಆಫ್ 2025 ಅಂದರೆ 50K ಗೈಸ್, ಆಯಿತಾ? ಮತ್ತು ವರ್ಸ್ಟ್ ಅಂದರೆ 2025 ವರ್ಸ್ಟ್ ಅಂದರೆ ನಿನಗೆ ಗಾಡಿ ಆಕ್ಸಿಡೆಂಟ್ ಆಗಿದ್ದು 2025. ಹೌದಾ? 2025 ಅದು? 2024 ಅನ್ಸುತ್ತೆ. ಇಲ್ಲ ಹೌದಾ ಗೈಸ್? 2025 ಒಂದು ಭೀಕರ ಆಕ್ಸಿಡೆಂಟ್ ಆಯಿತು ನನಗೆ. ಅದು ಹೆಂಗೆ ಅಂದರೆ ನನ್ನ ಮೇಲೆ ಕರೆಂಟ್ ಪೋಲ್ ಬಿದ್ದೋಗಿತ್ತು. ಇನ್ನೇನು ಸ್ಪಾಟಲ್ಲಿ ಹೋಗ್ಬೇಕಾಗಿದ್ದು, ಜಸ್ಟಲ್ಲಿ ಬದುಕ್ಬಿಟ್ಟೆ. ಅವಾಗ ಅದೊಂದು ಬ್ಯಾಡ್ ಮೂಮೆಂಟ್ ತಾನೇ? ವರ್ಸ್ಟ್ ಮೂಮೆಂಟ್ ಗೈಸ್. ದೇವರನೆಗೂ ನನ್ನ ಕಾಪಾಡ್ತು. ಹೆಂಗೆ ಅಂದರೆ ಪೋಲು ಹಿಂಗ್ ಬಂದು ಹಿಂಗ್ ಬೆಂಡಾಗಿ ಹಿಂಗ್ ಆ ಕಡೆಗೆ ಬಿದ್ದೋಯ್ತು. ಇನ್ನೇನು ಜಸ್ಟ್ ಇನ್ನೊಂದು ಹೆಂಗೆ ಫೋಟೋ ಇದೆ, ಬೇಕಾದ್ರೆ ಹಾಕ್ತೀನಿ. ಇನ್ನೊಂದು ಹೆಂಗೆ ಅಂದರೆ ಕರೆಂಟ್ ಬೇರೆ ಇರಲಿಲ್ಲ. ನಾನು ಅದೇ ದೋಷ ನನಗೇನು ತಲೆಯಲ್ಲಿ ಸೆನ್ಸ್ ಹೊಳಿದ್ರೆ ಡೋರ್ ಓಪನ್ ಮಾಡ್ಬಿಟ್ಟು ಇಳಿದ್ಬಿಟ್ಟೆ. ಕರೆಂಟ್ ಇದ್ದಿದ್ರೆ ಶಾಕ್ ಹೊಡೆದ್ಬಿಟ್ಟು ಹೋಗ್ಬಿಡ್ತಿದ್ದೆ. ಗಾಡ್ ಗ್ರೇಸ್. ನೆಕ್ಸ್ಟ್ ಕ್ವಶನ್ನು, ಗರ್ಲ್ಫ್ರೆಂಡ್. ನಿಮಗೆ ಗರ್ಲ್ಫ್ರೆಂಡ್ ಇದ್ದಾರಾ ಅಂತ? ಇದ್ದಾರಾ? ಇಲ್ಲ. ನಿನಗೆ ಯಾಕಮ್ಮ ಗರ್ಲ್ಫ್ರೆಂಡ್ ಇರ್ತಾರೆ? ನನಗೆ ಇಲ್ಲ. ದರ್ಶನ್ ಅವ್ರ ಸ್ಟೈಲಲ್ಲಿ ಹೇಳ್ಬೇಕು ಅಂದರೆ ಇದ್ದಾರೆ. 4 ಜನ ಇದ್ದಾರೆ. ಎಲ್ರೂ ಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಬ್ಳನ್ನ, ಫೇಸ್ಬುಕ್ಕಲ್ಲಿ ಒಬ್ರನ್ನ, ತೊಡೆ ಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಬ್ರನ್ನ, ಫೇಸ್ಬುಕ್ಕಲ್ಲಿ ಒಬ್ರನ್ನ, ಯೂಟ್ಯೂಬಲ್ಲಿ ಒಬ್ರನ್ನ, ಇನ್ನೊಂದು ಯಾವುದು ಸ್ನ್ಯಾಪ್ಚಾಟಲ್ಲಿ ಒಬ್ರನ್ನ ಮೇಂಟೈನ್ ಮಾಡ್ತಾ ಇದ್ವಿ. ಆಕ್ಚುಲಿ ಹೇಳ ಒಂದು ನಿಜಕ್ಕೂ ಯಾವ ಗರ್ಲ್ಫ್ರೆಂಡ್ ಮಾಡ್ಕೋಬಾರ್ದ? ಸರಿ ಇಲ್ಲ, ಹುಡುಗಿರ್ ಸರಿ ಇಲ್ಲ ಅಂತ. ಸರಿ ಇಲ್ಲ. ನಿನ್ ಮಾತ್ರ ಉತ್ತಮ, ಹುಡುಗಿರೆಲ್ಲ ಸರಿ ಇಲ್ಲ. ಅಲ್ಲ, ಕೆಲವು ಹೆಣ್ಮಕ್ಳು ಯಾರೋ ಒಳ್ಳೆಯವ್ರು ಉತ್ತಮರು ಇರ್ತಾರೆ, ಇನ್ನು ಕೆಲವರೆಲ್ಲ ಉತ್ತಮನ ಎಲ್ಲಿ ದುರ್ಪಿನ ಹುಡ್ಕೋದು.
ದೇವ್ರು ಸಿಕ್ಸ್ತಾನೆ ನೀನು ದೇವ್ರು ಸಿಕ್ಸ್ತಾನೆ 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 ಅಂತ ಇಷ್ಟು ಚೆನ್ನಾಗಿ. ಮದುವೆ ಆಗೋ ಪ್ಲಾನ್ಸ್ ಇದೆಯಾ? ಇನ್ನ 3 ವರ್ಷ ಬಿಟ್ಕೊಂಡು ಇದೆ. ಯಾವಾಗ ನಮಗೆ ಮದುವೆ? 2000 ಯಾವಾಗ ಮದುವೆ ಮಾಡ್ತೀಯ ಹೇಳು. ಅಣ್ಣನ ಮದುವೆ ಆಗಿರ್ತಾಳೆ ಬೇಡ. ನಾಟಕ ಏಮ ಮಾಲಿನಿ ಡೌಗಳು ಮಾಡಬೇಡ ಹೇಳು. ಏಮಮ್ಮ ನೀವು ಮಾಡ್ತಾರ? ಅವ್ರ ಅಣ್ಣಂಗೆ ಮದುವೆ ಆಗಿ ಇವನ್ಗೆ ಅದೇ ವರ್ಷ ಆದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಒಂದು ಮದುವೆ ಆಗಿದ ತಕ್ಷಣ ಇವನ್ಗೆ ಮಾಡ್ತೀವಿ. ನಮ್ಮ ಅಣ್ಣಂದು ಆಗ್ಬೇಕಂದ್ರೆ ನಮ್ಮ ಅಣ್ಣಂಗೂ ಮುಂಚೆ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕದ ಆಗ್ಬೇಕು, ನಮ್ಮ ಅಕ್ಕದಿಗೆ ಆದಮೇಲೆ ನಮ್ಮ ಅಣ್ಣದಕ್ಕೆ, ನಮ್ಮ ಅನಾದಿಕ್ಕೆ ಆದಮೇಲೆ ನಮ್ದಕ್ಕೆ ಆತಕ್ಕೆ. ಆ್ಯಂಡ್ ಇನ್ನೊಂದು ಕ್ವೆಶನ್ ಏನಂದರೆ ಅದರಲ್ಲೇ ಲವ್ ಮ್ಯಾರೇಜಿಗೆ ಒಪ್ಕೊಂತಾರ ಆಂಟಿ? ನಿಮ್ಮಮ್ಮ ಲವ್ ಮ್ಯಾರೇಜ್ ಒಪ್ಕೊಂತಾರ ಅಂತ ಕೇಳಿ. ಹಾಂ ಒಪ್ಕೊಂತೀನಿ. ಲವ್ ಮ್ಯಾರೇಜ್ ಯಾವ ಏನಾದರೂ ಓಕೆ, ಎನಿ ಕ್ಯಾಸ್ಟ್, ಎನಿ ಕ್ಯಾಸ್ಟ್, ಒಳ್ಳೆ ಹುಡುಗಿ ಸಾಕು. ದುಡ್ಡಿದ್ರು ದುಡ್ಡಿಲ್ಲ ಅಂದ್ರು, ಕ್ಯಾಸ್ಟ್ ಇದ್ರು ಕ್ಯಾಸ್ಟ್ ಇಲ್ಲ ಅಂದ್ರು, ಅದೇ ದುಡ್ಡಿದ್ರು ದುಡ್ಡಿಲ್ಲ ಅಂದ್ರು, ಕ್ಯಾಸ್ಟ್ ಇದ್ರು ಕ್ಯಾಸ್ಟ್ ಇಲ್ಲ ಅಂದ್ರು ಓಕೆ. ಗೈಸ್ ಇದು ನಮ್ಮ ಅಮ್ಮನ ಒಪಿನಿಯನು. ನಮಗೂ ಏನಿಲ್ಲ, ಲವ್ ಮಾಡೋದಂದ್ರೆ ಲವ್ ಮಾಡೋಣ, ಮ್ಯಾರೇಜ್ ಅಂದರೆ ಅರೇಂಜ್ ಮಾಡೋಣ. ಐ ಆಮ್ ಓಕೆ ವಿತ್ ಎನಿಥಿಂಗ್. ಆ್ಯಂಡ್ ಫ್ಯೂಚರ್ ಗೋಲ್ಸ್ ಅಂತ ಮಮ್ಮಿ, ನಿನ್ನ ಫ್ಯೂಚರ್ ಏನು? ನಿಂದ ಫಸ್ಟ್ ನಿಂದೇನು, ನಿನ್ನ ನೆಕ್ಸ್ಟ್ ಫ್ಯೂಚರ್, ಅಪ್ಕಮಿಂಗ್ ಫ್ಯೂಚರ್ಗೆ ಏನು ನಿನ್ನ ಗೋಲ್ಸ್ ಏನಿಲ್ಲ. ನನ್ನ ಮಕ್ಳಿಗೆ ಇಬ್ಬರಿಗೂ ಮದುವೆ ಮಾಡ್ಬೇಕು ಅಷ್ಟೇ. ಅಷ್ಟೇನಾ ಗೋಲು? ಮೊಮ್ಮಕ್ಕಳು ಬೇಡ ಅದು ಬರುತ್ತೆ ತನಸ್ತಿದ್ದಾನೆ ಹಂಗಂತ್ಯಾ? ನನ್ನ ಫ್ಯೂಚರ್ ಗೋಲ್ಸ್ ಗೈಸ್ ಏನಿಲ್ಲ, ಒಂದು ವರ್ಷಕ್ಕೆ ತನ್ನಷ್ಟಕ್ಕೆ ತಾನೇ ಬರ್ತವೆ. ತನ್ನಷ್ಟಕ್ಕೆ ತಾನೇ ಬರೋಕ್ಕದೇನು ಟಚ್ ಬಿಟ್ಟು ಶಿವ. ನನ್ನ ಫ್ಯೂಚರ್ ಗೋಲ್ಸ್ ಗೈಸ್ ತುಂಬ ಅಂದರೆ ತುಂಬ ಇದೆ ಆಯ್ತಾ, ಒಂದೊಂದಾಗೆ ಹೇಳಕ್ಕಾಗಲ್ಲ. ನಿಮ್ಗಿರ್ಬೇಕು ನಮ್ಮ ಫ್ಯೂಚರ್ ಗೋಲ್ಸು. ನಮ್ದೇನು ಮೇನ್ ಮೇಜರ್ ಫ್ಯೂಚರ್ ಗೋಲು ಅಂದರೆ ಇವರು ನಮ್ಮ ಅಪ್ಪ ಅಮ್ಮನ ಇಬ್ರು ಖುಷಿಯಾಗಿರ್ಬೇಕು, ಖುಷಿಯಾಗಿಡ್ಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು. ಆ್ಯಂಡ್ ಇನ್ನೊಂದೇನಂದರೆ ಎಲ್ಲಾದ್ರೂ ತಿನ್ನಕ್ಕೋ ಇಲ್ಲ ಬಟ್ಟೆ ತೊಗೊಳಕ್ಕೋ ಏನಕ್ಕೋ ಹೋದ್ರೂ ದುಡ್ಡು ಎಷ್ಟಿದೆ ಅಂತ ಯೋಚನೆ ಮಾಡ್ತಿರೋ ರೇಂಜಿಗೆ ದುಡ್ಡು ಮಾಡಿ ಚೆನ್ನಾಗಿರ್ಬೇಕು. ಏನಂತೀಯಾ? ಗುಡ್ ಬಾಯ್ ಅಂತಾರಂತೆ. ನೆಕ್ಸ್ಟ್ ಕ್ವಶನ್, ವಾಟ್ ಸಮಥಿಂಗ್ ಯು ಹ್ಯಾವ್ ಎವರ್ ಟೋಲ್ಡ್ ಯುವರ್ ಮಾಮ್ ಬಟ್ ಆಲ್ವೇಸ್ ವಾಂಟೆಡ್ ಟು ಟೆಲ್? ನಿಮ್ಮಮ್ಮಗೆ ನೀನು ಯಾವುದೋ ಒಂದು ವಿಷಯ ಹೇಳಿಲ್ಲ ಬಟ್ ಹೇಳ್ಬೇಕು ಅಂತ ಇದೆಯಾ ಯಾವಾಗೂ? ನೀನು ನಿನಗೂ ಆ ಥರದಿದ್ರೆ ಏನಾದರೂ ಹೇಳು. ನನಗೆ ನನ್ನ ಹತ್ರ ಏನಾದರೂ ಮುಚ್ಚಿಟ್ಟಿರೋದು ಬಟ್ ಹೇಳ್ಬೇಕು ಅಂತ ಏನಾದರೂ ಇದ್ರೆ ಹೇಳು. ನಿಮ್ಮ ಅಪ್ಪ ರಾತ್ರಿ ಕುಡ್ಕೊಂಡ್ಬಂದಿತ್ತು ಕಣೋ. ಅದು ನಂಗೆ ಗೊತ್ತು ಕಣ, ಹೇಳು. ಅಷ್ಟೇ. ನಾನು ನಿನ್ನ ನೋಡಿದ್ಯಾ? ಏನು ನನ್ನ ಲೈಫಲ್ಲಿ ಇವತ್ತಿಗೂ ಏನು ಮುಚ್ಕೊಂಡಿಲ್ಲ. ಎಸ್, ನಾನು ಇಲ್ಲಿವರೆಗೂ ಒಂದು ವಿಷಯ ಮುಚ್ಚಿಕೊಂಡಿದ್ದೀನಿ ನಮ್ಮ ಅಮ್ಮನ ಹತ್ರ. ಏನು ಅಂದರೆ ನಾನು 8th ಅಲ್ಲ 9th ಅಲ್ಲ ನಮ್ಮ ಅಮ್ಮನ ಪಾರ್ಸಲ್ ಇಟ್ಕೊಂಡಿದ್ದೆ. ಎಷ್ಟು ಕದ್ದಿದ್ದೆ? 500 ರೂಪಾಯಿ. 500 ರೂಪಾಯಿ ನೋಡ್ತಿದ್ದೆ. ಇಲ್ಲ 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 8th ಅಲ್ಲಿ ಅವಾಗೇನೋ ಎಲ್ಲ ಈ ಫ್ರೆಂಡ್ಸ್ ಎಲ್ಲ ಬಂಕ್ ಹಾಕ್ಬಿಟ್ಟು ಎಲ್ಲ ಹೋಗ್ತಿದ್ವಿ ಗೈಸ್, ಅವಕ್ಕೆ 500 ರೂಪಾಯಿ ಎತ್ಬಿಟ್ಟಿದ್ದೆ. ವಾಟ್ಸ್ ಯುವರ್ ಒಪಿನಿಯನ್? ಅಲ್ಲ, ಅದಾದ್ಮೇಲೆ ನನಗೆ ಎತ್ತಿಲ್ಲ ಮಮ್ಮಿ. ಆ ಥರದ್ದೆಲ್ಲ ಇರುತ್ತೆ. ಅದಾದ್ಮೇಲೆ ಯಾವತ್ತೂ ಎತ್ತಿಲ್ಲ. ನಾವು ಮಾಡಿದ್ದು ನಾವು 500 ರೂಪಾಯಿ ಎಷ್ಟು ಕೊಡಿದ್ದೀನಿ ಅಷ್ಟೇ. ನಾನು ನಿನಗಿಂತ ಜಾಸ್ತಿ ಎತ್ತಿದ್ದೀನಿ ಬಿಡು. ಎಲ್ಲಿ? ನಮ್ಮ ಅಪ್ಪನ ಹತ್ರ. 420 ಮಮ್ಮಿ, 420 ಮಮ್ಮಿ. ಮತ್ತೆ ಯಾರೋ ಒಬ್ರು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ತಿಂಗಳು ನನ್ನ ಬರ್ತಡೇ 10ನೇ ತಾರೀಕು, ಅದಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತ ಹೋಗಿ ಹೇಳಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳು. ಯಾವುದೋ ಒಂದು ಹುಡುಗಿ ಮೆಸೇಜ್ ಹಾಕಿತ್ತು. ಹೆಸರೆಲ್ಲ ಹೇಳ್ಬಾರ್ದು. ಅಯ್ಯೋ, ಈ ನಮ್ಮಮ್ಮ ಗೈಸ್ ಯಾವ್ದನ್ನ ಹುಡುಗಿ ಸಿಕ್ಕಿತ್ತು ಅಂದ್ಕೊಳ್ರಿ. ಜಿಮ್ಮಲ್ಲಿ ಯಾವ್ದನ್ನ ಹುಡುಗಿ ಸಿಕ್ತು ಏನೋ ಒಂದು ಸ್ವಲ್ಪ ಚೆನ್ನಾಗಿದ್ರೆ ಹಂಗೆ ಹಿಂಗೆ ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ನಮ್ಮಮ್ಮ ಕೇಳೋದು, ನೀವು ನಾನ್ ವೆಜ್ ತಿಂತೀರಾ ಅಂತ, ವೆಜ್ಜಾ ನಾನ್ ವೆಜ್ಜಾ ಅಂತ. ಅದಾದ್ಮೇಲೆ ಸೆಕೆಂಡ್ ಕ್ವಶನ್, ಯಾಕೆ ಅಷ್ಟು? ಏಯ್ ನಿಜ ಹೇಳು, ಯಾಕೆ ಅಷ್ಟು ನೀವು ಅಂತತೆ ಹೋಗ್ಬಿಟ್ಟು. ಅಯ್ಯೋ, ನಾನು ಅಲ್ಲಿ ಸ್ಪಾಟಲ್ಲಿ ನಿಂತಿದ್ದೆ, ನನಗೆ ಒಂದ್ಸಲ ಅಜೀಬ್ ಆಗ್ಬಿಟ್ಟು ಎದ್ದೋಟೋಗ್ತೀನಿ ನಾನು. ನಿಮ್ಮ ಯೂಟ್ಯೂಬ್ ಇನ್ಕಮ್ ಮತ್ತು ಯೂಟ್ಯೂಬ್ನ ರಿಕವರಿ, ಹಳೆ ಚಾನಲ್ ರಿಕವರಿ. ಹಳೆ ಚಾನಲಲ್ಲಿ ಅಲ್ಲಮ್ಮ, ಹಳೆ ಚಾನಲಲ್ಲಿ ನಿಮ್ಮ ಇನ್ಕಮ್ ಏನಿತ್ತು ಮತ್ತೆ ನಿಮ್ಮ ಬಂತ ರಿಕವರಿ ಆಯ್ತು ಅಂತ ಕೇಳಿದ್ದಾರೆ. ಅದು ಹೋಯ್ತು ಅಂದ್ರೆ ಗೈಸ್ ಅದರಲ್ಲಿ ಇನ್ಕಮ್ ಅಷ್ಟೊಂದೇನು ಇರಲಿಲ್ಲ ಹೇಳ್ಬೇಕಂದ್ರೆ, ಟು ಬಿ ಜೆನ್ಯೂನ್ ಅಷ್ಟೊಂದೇನು ಇರಲಿಲ್ಲ. ನಮ್ದೇನು ವ್ಯೂಸ್ ಅಷ್ಟೊಂದೇನು ಚೆನ್ನಾಗಿ ಹೋಗ್ತಿರ್ಲಿಲ್ಲ. ಯಾವುದೋ ರೇರಾಗಿ ಒಂದು ಪ್ರಾಂಕ್ ವಿಡಿಯೋಸ್ ಒಂಥರ ಮಾಡಿದಾಗ ಹೋಗ್ತಿತ್ತು. ಆ್ಯಂಡ್
ಅದೇನೋ ಒಂದು ರೇಂಜಿಗೆ ಬರ್ತಾ ಇತ್ತು, ಒಂದು ಸ್ವಲ್ಪ ಏನೋ ನನ್ನ ಖರ್ಚಿಗೆ ಆಯ್ತಿತ್ತು. ಇವಾಗ ಅಕೌಂಟು ಇಲ್ಲ, ಆ ಅಕೌಂಟ್ ನಿಮಗೆ ತೋರಿಸುತ್ತೆ ಬಟ್ ನನಗೆ ಲಾಗಿನ್ ಆಕ್ಸೆಸ್ ಇಲ್ಲ. ಯಾಕಂದರೆ ನನ್ನ ಮೇಲ್ನ ಉಡೀಸ್ ಮಾಡಿಬಿಟ್ಟಿದ್ದಾರೆ, ನಾನು ಆ ಲಾಗಿನ್ ಆಗೋಕ್ಕಾಗಲ್ಲ. ಅದಕ್ಕೆ ಹೊಸ ಯೂಟ್ಯೂಬ್ ಚಾನಲ್, ಹೊಸ ವೀಡಿಯೋಸ್ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಅದೇ ಅದನ್ನ ಹೇಳ್ಬಾರ್ದು, ಯೂಟ್ಯೂಬ್ ಇದ್ರ ಗೈಡ್ಲೈನ್ಸ್ ಪ್ರಕಾರ ಆ ಥರ ಇನ್ಕಮ್ನ ಬಿಟ್ಕೊಡ್ಬಾರ್ದು. ಬಟ್ ಒಂದು ರೇಂಜಿಗೆ ನನ್ನ ಖರ್ಚಿಗೆ, ಇವಾಗ ಒಬ್ರು ತಿಂಗಳಿಗೆ ಒಬ್ರು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಆಗ್ತಿತ್ತು. ಹೊಸದಿನ್ನ ಮಾನಿಟೈಸ್ ಆಗಿಲ್ಲ ಗೈಸ್, ಇಲ್ಲಿ ಫೋನ್ ಬರ್ತಿದೆ. ಈ ಹೊಸ ಯೂಟ್ಯೂಬಲ್ಲಿ ಏನಿಲ್ಲ ಅಲ್ಲಮ್ಮ, ಇನ್ಕಮ್ ಏನು ಬರ್ತಾ ಇಲ್ಲ, ಮಾನಿಟೈಸ್ ಆಗಿಲ್ಲ. ನಾವು ಯಾವತ್ತೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ, ಇವಾಗೂ ಹೇಳಲ್ಲ, ನಮ್ಮಮ್ಮ ಹೇಳ್ತಾರೆ. ಏನಂತ ಅವೆಲ್ಲ ಚೆನ್ನಾಗಿರಲ್ಲ, ಹಂಗೆ ಇರಮ್ಮ. ಅಮ್ಮ ಇಷ್ಟು ಎನರ್ಜೆಟಿಕ್ ಆಗಿ ಇರೋಕೆ ರೀಸನ್ ನಾನು ಅನ್ಬೇಕು. ತಿರ್ಗಾ ಬರ್ತೀನಿ ಅಲ್ಲಿಂದ. ನಮ್ಮಮ್ಮ ಇಷ್ಟು ಎನರ್ಜೆಟಿಕ್ ಆಗಿ ಇರೋಕೆ ರೀಸನ್. ಹಾ ಹೇಳಮ್ಮ ರೀಸನ್. ನಮ್ಮಪ್ಪ ನಮ್ಮಮ್ಮ. ನಾನು ಅನ್ಬೇಕು, ನಾನು ಅನ್ನಮ್ಮ. ಇವಾಗ ಇಷ್ಟು ಎನರ್ಜೆಟಿಕ್ ಆಗಿ ಇರೋಕೆ ರೀಸನ್ ಯಾರು ಅಂತ. ಒಳ್ಳೆ ವರ್ಕೌಟ್ ಮಾಡಿಸ್ತಾನೆ. ಅವಾಗ ಡ್ಯಾನ್ಸ್ ಮಾಡಿಸ್ತೀನಿ. 2 ಅವರ್ ವರ್ಕೌಟ್ ಮಾಡಿಸ್ತಾನೆ. ಒಳ್ಳೆ ಫಿಸಿಕ್ ಮಾಡ್ತಾ ಇದ್ದಾನೆ. ಒಳ್ಳೆ ಫಿಸಿಕ್ಸ್ ಮಾಡ್ತಾ ಇದ್ದಾನ. ಫಿಸಿಕ್ಸ್ ಮಾಡಿಸಿದಾನೆ. ಫಿಸಿಕ್ಸ್, ಕೆಮಿಸ್ಟ್ರಿ ಇಲ್ಲ. ಆಮೇಲೆ ಒಳ್ಳೆ ಫುಡ್ ತಿನ್ನಕ್ಕೆ ರೆಫರ್ ಮಾಡ್ತಾನೆ. ಹಿಂಗೆ ತಿನ್ಬೇಕು, ಇಷ್ಟಿಷ್ಟೇ ಕ್ವಾಂಟಿಟಿ ತಿನ್ಬೇಕು, ಹಿಂಗೆ ಇಷ್ಟೇ ಇರಬೇಕು ಅಂತ ಎಲ್ಲ ಚೆನ್ನಾಗಿ ಗೈಡ್ಲೈನ್ ಕೊಡ್ತಾನೆ. ಆಮೇಲೆ ಗೈಡ್ಲೈನ್ ಕೊಡ್ತಾನೆ. ಆಮೇಲೆ ಡೈಲಿ ಏನಾದರೂ ಒಂದು ಇದು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡಿಸ್ತಾನೆ. ಖುಷಿಯಾಗಿ ಇರ್ತೀವಿ ಅಷ್ಟೇ. ಇದೆ ನಮ್ಮಮ್ಮ ಎನರ್ಜಿಕ್ ಆಗಿರೋಕ್ಕೆ ರೀಸನ್. ಸೋರ್ಸ್ ಆಫ್ ಇನ್ಕಮ್ ಅಂತ ಗೈಸ್. ಸೋರ್ಸ್ ಆಫ್ ಇನ್ಕಮ್ ನಮಗೆ ಅಂದರೆ ಏನಿಲ್ಲ ಅಂಥದ್ದು. ನಮ್ಮ ಅಪ್ಪ ಒಬ್ಬರು ನಮ್ಗೆ ಸೋರ್ಸ್ ಆಫ್ ಇನ್ಕಮ್ಮು ಸದ್ಯಕ್ಕೆ. ಸೋರ್ಸ್ ಆಫ್ ಇನ್ಕಮ್ ಏನಿಲ್ಲ ಗೈಸ್ ನಮಗೆ. ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ಏನಂದರೆ ಏನಿರಲಿಲ್ಲ. ಇವಾಗ ಸ್ವಲ್ಪ ಪ್ರಮೋಷನ್ ಮಾಡಿ ಒಂದು ಸ್ವಲ್ಪ ದುಡ್ಡು ಬರ್ತಿದೆ ಅಷ್ಟೇ. ನಮ್ಗೆ ಇವಾಗ ಸೋರ್ಸ್ ಆಫ್ ಇನ್ಕಮ್ ಸ್ವಲ್ಪ ಖರ್ಚಿಗೆ ಆಗ್ತಿರೋ ದುಡ್ಡು, ಆಯಿತಾ, ಅಷ್ಟೇ. ಎಜುಕೇಶನ್, ಇಬ್ಬರು ಅಣ್ಣ ತಮ್ಮ ಮಾಡಿರೋ ಎಜುಕೇಶನ್. ನಮ್ಮ ಅಮ್ಮನ ಕೇಳೋಣ ಏನು ಓದಿಸ್ತಾರೆ ಅಂತ. ಇಂಜಿನಿಯರಿಂಗ್ ಮಾಡಿಸಿದ್ದೀನಿ. ಯಾವ ಇಂಜಿನಿಯರಿಂಗ್ ಅಂತ ಹೇಳಿ. ಒಬ್ಬನಿಗೆ ಏರೋಸ್ಪೇಸ್ ಇಂಜಿನಿಯರಿಂಗ್, ಒಬ್ಬನಿಗೆ CE ಮಾಡಿಸಿದ್ದೀನಿ. CE ಅಂದ್ರೆ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸ್ ಮಮ್ಮಿ. ಕಂಪ್ಯೂಟರ್ ಸೈನ್ಸ್ ಮಾಡಿಸಿದ್ದೀನಿ. ಅಪ್ಪ ನಮ್ಮ ಅಮ್ಮ ಏನು ಓದ್ತಿದ್ದಾರೆ ಅಂತಾನೆ ಓದಿಲ್ಲ ಗೈಸ್, ಸುಮ್ಮನೆ ಫೀಸ್ ಕಟ್ಬಿಟ್ಟಿದ್ದಾರೆ. ಎಷ್ಟು ಫೀಸ್ ಕಟ್ಸಿರೋ ನಿಮಗೆ? ಇಬ್ರಿಗೂ ಸೇರಿಸಿ ಗೈಸ್. ಜಾಲಿಯಾಗಿ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು? ಟೆನ್ಷನ್ ಮಾಡ್ಕೋಬಾರ್ದು. ಏನೇ ಬಂದ್ರು ಇಲ್ಲಿ ಕೇಳಿಸ್ಕೋಬೇಕು, ಇಲ್ಲಿ ಬಿಸಾಕ್ಬೇಕು. ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಷ್ಟೇ. ಚೆನ್ನಾಗಿ ನನ್ನ ಕೇಳ್ತೀರಾ ಅಂದ್ರೆ ನಾನೇನು ಹೇಳ್ತೀನಿ ಅಂದ್ರೆ, ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರ್ರಿ. ಈ ತರ ಅಮ್ಮಲ್ಲಿ ಒಂದು ಮಗು ಇರುತ್ತೆ, ಆ ಮಗುನ ಈಚೆ ಬರ್ಸಿ, ಅವಾಗ ನೀವು ಆಟೋಮೆಟಿಕ್ ಖುಷಿಯಾಗಿರ್ತೀರಾ. ಹೌದು, ಅದೊಂದು ಅಂದ್ರೆ ನಾನು ಸ್ವಲ್ಪ ಒಂದು 5 ವರ್ಷದ ಹಿಂದೆ ಶೂಟ್ ಸ್ಟಾರ್ಟ್ ಆಯ್ತು. ಕಲರ್ಸ್ ಕನ್ನಡನ ಅಲ್ಲಲ್ಲ, ಕರೋನಾ ಟೈಮಲ್ಲಿ ಆದ್ಮೇಲೆ ಊರ್ಗೋದ್ವಿ. ಫುಲ್ ಒಂಥರ, ಯಾಕಂದ್ರೆ ಎಲ್ಲ ಏನೋ ಒಂದು ಇನ್ಸಿಡೆಂಟ್ ಆಯ್ತು. ಅವಾಗ ಎಲ್ಲಾ ಫ್ಯಾಮಿಲಿ ದೂರ ಆದ್ರು. ನಾನು ಅವಾಗ ಹೆಂಗಾಗಿದೆ ಅಂದ್ರೆ, ಮನೆ ಆಯ್ತು, ಒಳಗಡೆ ಕುತ್ಕೊಂಡು ಒಂಥರ ಬೇಜಾರಾಗಿ ಹೋಗಿದೆ ಎಲ್ಲ. ಅವಾಗ ಇವನ್ ಏನ್ ಮಾಡ್ದೆ, ಅಮ್ಮ ಬಾ ಹಿಂಗ್ ಕುತ್ಕೊಂಡ್ರೆ ಸರಿ ಆಗಲ್ಲ ಅಂತ ಅವಾಗ ನಾವು ಇನ್ಸ್ಟಾಗ್ರಾಮ್ ಶುರು ಮಾಡಿದ್ದು. ಅವಾಗ ಶುರು ಮಾಡಿದಾಗಿಂದ ನಾನು ಯಾವ್ದಕ್ಕೂ ಯೋಚನೆ ಮಾಡಲ್ಲ, ನಮ್ದೆ ಕೂಲಾಗಿ ಡ್ಯಾನ್ಸ್ ಮಾಡ್ಕೊಂಡು ಇರ್ತೀನಿ ಅಷ್ಟೇ. ಲಾಸ್ಟ್ ಆ್ಯಂಡ್ ಮೋಸ್ಟ್ ಕ್ವಶನ್ ಇದನ್ನೇ ಕೇಳಿದೆ ಎಲ್ಲರೂ. ಜಾಸ್ತಿ ಕ್ವಶನ್ಸ್ ಬಂದಿದ್ದು ಇದೆ ಆ್ಯಂಡ್ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದಿದ್ದು ಇದೆ ಕ್ವಶನ್. ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ ರೀಸನ್ ಏನು ಅಂತ ಎಲ್ರಿಗೂ. ಬ್ಯಾಂಗ್ಳೂರಿಗೆ ನಾವು ಶಿಫ್ಟ್ ಆಗಿರೋ ರೀಸನ್ ಮನೆ ಅಲ್ಲಿಂದ ಅಂದರೆ ಮೇನ್ ರೀಸನ್ ಬಂದು ನಾನೇ, ಆಯಿತಾ, ಬೇರೆ ಯಾರೂ ಅಲ್ಲ, ನಾವೇ. ಈ ರೀಸನ್ನ ನಾವು ಯಾವತ್ತೂ ಎಲ್ಲೂ ಹೇಳಿಲ್ಲ ಯಾರಿಗೂ. ಹೇಳಬೇಕು ಅಂತ ಇದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ. ರೀಸನ್ ನಾನೇ. ಯಾಕಂದರೆ ನನ್ನ ಪ್ಲ್ಯಾನ್ ಇದ್ದಿದ್ದು ನಾನು ಒಂದು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಬೇಕು ಅಂತ. ನನಗೆ ಈ ಸಿನಿಮಾ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ಹಂಗೆ ಹೋಗಬೇಕು ಅಂತ ನಾನು ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಎಲ್ಲ ಬಂದಿದ್ದೆ.
ನಾನೇನು ಪ್ಲಾನ್ ಇತ್ತು ಅಂದರೆ ನಾನು ಒಬ್ಬನೇ ಒಂದು ರೂಮ್ ಮಾಡಿಕೊಂಡು ಬೆಂಗಳೂರಲ್ಲಿ ಇರೋಣ ಅಂತ ಪ್ಲಾನ್ ಇದ್ದಿತ್ತು. ನಮ್ಮ ಅಪ್ಪಾಜಿ ಏನು ಮಾಡಿದ್ರು ಅಂದರೆ ಮಕ್ಳನ್ನ ಪಾಪ ಒಬ್ಬೊಬ್ಬರನ್ನೇ ಬಿಡೋದು ಬೇಡ, ಅವ್ರಿಗೆ ಅಭ್ಯಾಸ ಇಲ್ಲ ಅಂದ್ಬಿಟ್ಟು ಇಡೀ ಫ್ಯಾಮಿಲಿನೇ ಕರ್ಕೊಂಡ್ಬಂದ್ಬಿಟ್ರು ಗಾಯ್ಸ್. ಎಲ್ಲೋದ್ರು ಈ ಕಾಟ ತಪ್ಪಲ್ಲ ಅಂತ ಗೊತ್ತಾ, ಆ ಥರ ಆಗೋಗಿದೆ ನನಗೆ. ಹಂಗೆ ಬಂದಿದ್ದ ಮೇನ್ ರೀಸನ್ ನಾನು ಗೈಸ್, ಯಾಕಂದ್ರೆ ಇಂಟ್ರೆಸ್ಟ್ ಆನ್ ಆಕ್ಟಿಂಗ್ ಫೀಲ್ಡ್ ಆಯ್ತಾ, ಅಷ್ಟೇ. ಅವ್ರಪ್ಪ ಬಿಟ್ಟಿರಲ್ಲ ಇವ್ರನ್ನ, ಅದೊಂದಾಗಿ ಹಂಗಾಗಿ ಜೊತೆಗೆ ಅವರು ಬಂದು ಎಲ್ಲರೂ ಹೋಗೋಣ ಏನಕ್ಕೆ ಅಂದ್ಬಿಟ್ಟು ಬಂದಿರೋದು. ನಂದು ಆ್ಯಕ್ಟಿಂಗ್ಗೆ ಇಂಟ್ರೆಸ್ಟು, ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ಬೇಕು ಅಂತ ಅಷ್ಟೇ. ಆ್ಯಂಡ್ ಆ್ಯಕ್ಟಿಂಗ್ ಹಂಗಂತ ಇದ್ದಂಗೆ ಏನು ಇವನು ಹೀರೋಗ ಇದಕ್ಕೆ ಅನ್ಕೊಂಬೇಡಿ. ನನಗೆ ವಿಲನ್ ಆಗಬೇಕು ಅಂತ ತುಂಬ ಆಸೆ ಇದೆ ಮೂವಿಲಿ. ಅದಕ್ಕೆ ವಿಲನ್ ರೋಲ್ಗೆ ನಾನು ಟ್ರೈನಿಂಗ್ ಆಗಬೇಕು ಅಂತ ನಮ್ಮ ಅಮ್ಮನ ಅಭಿಪ್ರಾಯ. ಇವನು ಆಗ್ತಾನಂತೆ, ವಜ್ರಮಣಿ. ಹೇಳು ನಿನ್ನ ಅಭಿಪ್ರಾಯ, ಹೇಳು ಅದ್ರ ಬಗ್ಗೆ, ರೀಸನ್ ಶಿಫ್ಟ್ ಆಗಿರೋದಕ್ಕೆ. ಅದೇ ರೀಸನ್, ನೀನು ಹೇಳಿದ ರೀಸನ್ ಕರೆಕ್ಟಾ? ನಿನ್ಗೇನಾದ್ರೂ ಅಭಿಪ್ರಾಯ? ಬೆಂಗಳೂರು ಮನೆ, ಬೆಂಗಳೂರು ಫೀಲ್ ಏನಿಲ್ಲ, ಬಟ್ ಏನಂದ್ರೆ ಬೆಂಗಳೂರಿಗೆ ಬಂದು ಆಕ್ಟಿವ್ ಆಗಿದ್ದೀನಿ ಅಷ್ಟೇ. ಎಲ್ಲರೂ ಆಕ್ಟಿವ್ ಆಗಿದ್ದೀರಾ? ಹೌದು. ಅಲ್ಲಿ ಎಲ್ಲರೂ ಹೋಗಿ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿರೋರು ಗೈಸ್. ಇಲ್ಲಾದ್ರೂ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಎಲ್ಲರೂ, ಪ್ರತಿಯೊಬ್ರು. ನಮ್ಮ ಅಪ್ಪಯಿಂದ ಆಗಲಿ, ನಾನಿಂದ ಆಗಲಿ, ನಮ್ಮ ಅಣ್ಣ ಆಗಲಿ, ನಮ್ಮಮ್ಮ ಆಗಲಿ, ಎಲ್ಲರೂ ಆಕ್ಟಿವ್ ಆಗಿದ್ದಾರೆ. ನಮ್ಮಮ್ಮ ಬರೀ ಅಡುಗೆ, ಮನೆ, ನಿದ್ದೆ ಹಂಗೆ ಐತಿ. ಇವಾಗ ನಮ್ಮಮ್ಮ ಜಿಮ್ಮು, ಬ್ಯಾಡ್ಮಿಂಟನ್ನು ಒಂದೊಂದಲ್ಲ ಶೋಕಿ ಬೆಂಗಳೂರಿಗೆ ಬಂದು. ನಮ್ಮ ಅಣ್ಣನೂ ಯಾವಾಗೂ ಮನೇಲೇ ಇರ್ತಿದ್ದ, ಇವಾಗ ವಾಕಿಂಗು, ಈಚೆ ಫ್ರೆಂಡ್ಸು ಗಿನ್ಸು ಅಂತ ಹೋಗ್ತಾನೆ. ನಮ್ಮ ಅಪ್ಪನೂ ಆಫೀಸ್ಗೆ ನಡ್ಕೊಂಡೇ ಹೋಗ್ತಾರೆ. ಹಿಂಗಾಗಿದೆ. ದಿಸ್ ಇಸ್ ದ ಮೇನ್ ರೀಸನ್ ಆ್ಯಂಡ್ ವಂಡರ್ಫುಲ್ ರೀಸನ್. ಇದೇ ನಮ್ಮ Q&A, ಅಮ್ಮ ಮಗನ Q&A ಆಗಿತ್ತು. ಮತ್ತೊಂದು ಬ್ಲಾಗ್ ತೊಗೊಂಡು ಬರ್ತೀವಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ನಿಮ್ಗೆ ಗೊತ್ತು, ನಾವು ಹೇಳಲ್ಲ. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಸರಿ, ಬಾಯ್ 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 ಬಾಯ್.